ಪಂಚಾಯತಿನ ಸದಸ್ಯರು ಇವರಿಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ. ಈ ಗ್ರಾಮದ ಸುಮಾರು ನಮ್ಮ ಸದಸ್ಯರು ನಮ್ಮ ಬಜೀರು ಗ್ರಾಮದ 4ನೇ ವಾರ್ಡಿನ ಸದಸ್ಯರು ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ಮತಕ್ಕೆ ಹೋಗುವಾಗ ಇಲ್ಲಿನ ಸ್ಥಳೀಯರ ಬೇಡಿಕೆಯಾಗಿತ್ತು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಬೇಕು. ಚುನಾವಣೆಯ ನಾವು ಗೆದ್ದು ಇವತ್ತು ಈ ಬಸ್ ತಂಗುದಾಣವನ್ನು ನಿರ್ಮಿಸಿದ್ದೇವೆ. ಹಾಗೆಯೇ ಇಲ್ಲಿ ಅಭಿವೃದ್ಧಿಯಲ್ಲಿ ಉತ್ತಮ ಕೆಲಸ ಮಾಡಿದಂತಹ ನಮ್ಮ ಬಜೀರು ಗ್ರಾಮದ ಸದಸ್ಯರು, ನಾವು ಎಲ್ಲರೂ ಇಲ್ಲಿ ಕಾರ್ಯಕರ್ತರು ಯಾರು ಕೂಡ ತಲೆ ತಗ್ಗಿಸುವಂತಹ ಒಂದೇ ಒಂದು ಕೆಲಸ ಮಾಡಲಿಲ್ಲ. ಎಲ್ಲರ ನಾವು ಇವತ್ತು ಧೈರ್ಯದಿಂದ ಹೇಳಬಹುದು ನಮ್ಮ ಬಜೀರು ಗ್ರಾಮದ 4ನೇ ವಾರ್ಡಿನ ಸದಸ್ಯರ ಬಗ್ಗೆ ಅತ್ಯುತ್ತಮವಾದ ಒಂದು 10 ಕಾಂಕ್ರೀಟ್ ರಸ್ತೆ, 12 ಚರಂಡಿಗಳನ್ನು, ಉತ್ತಮವಾದ ರಸ್ತೆಗಳನ್ನು, ಯಾವುದೇ ಕಳಪೆ ಇಲ್ಲದ ಉತ್ತಮ ರಸ್ತೆಯನ್ನು ಎಷ್ಟು ಬಾಳಿಕೆ ಬರಬಹುದು ಅಂತ ಹೇಳಿ ಅದನ್ನು ನೋಡಿ ಆಗ್ಬಹುದು. ಅಷ್ಟು ಉತ್ತಮದ ರಸ್ತೆಯನ್ನು ನಾವು ಕೂಡ ಇಲ್ಲಿ ಈ ಊರಿಗೆ ಸಮರ್ಪಿಸಿದ್ದೇವೆ. ಅದಕ್ಕೆ ನಮ್ಮ ಸದಸ್ಯರಿಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ. ಹಾಗೆಯೇ ಇಲ್ಲಿನ ನೀರಿನ ಅಭಾವ ಇತ್ತು. ಆ ಸಂದರ್ಭದಲ್ಲಿ ಕೂಡ ನಮಗೆ ಇಲ್ಲಿ ಕೆಲವು ನೀರಿನ ವ್ಯವಸ್ಥೆ ಇಲ್ಲದಾಗ ಅದಕ್ಕೆ ಬೇಕಾಗಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡುವಂತಹ ವ್ಯವಸ್ಥೆ ಕೂಡ ನಮ್ಮ ಸದಸ್ಯರಿಂದ ಆಗಿದೆ. ಇದಕ್ಕೆ ನಮ್ಮ ಕಾರ್ಯಕರ್ತರು, ಅಭಿಮಾನಿ ಎಲ್ಲರೂ ಸಹಕರಿಸಿ ಎಲ್ಲರೊಂದಿಗೆ ಬೆರೆತು ನಾವು ಉತ್ತಮ ರೀತಿಯಲ್ಲಿ ಈ ಇಲ್ಲಿನ ಬಜೀರು ಗ್ರಾಮದ 4ನೇ ವಾರ್ಡಿನ ಉತ್ತಮ ಅಭಿವೃದ್ಧಿಯನ್ನು ಪಡಿಸಿದ್ದೇವೆ. ಅದರ ಭಾಗವಾಗಿ ಅದರ ಬೇಕಾದ ನಾವು ವಿವರಿಸ್ತಾ ಇದ್ದೇವೆ, ನಮ್ಮ ಸದಸ್ಯರು ವಿವರಿಸಿದ್ದಾರೆ. ಹಾಗೇನೆ SDPI ಬಜೀರು ಗ್ರಾಮದ ಈ ವಾರ್ಡಿನ ಸದಸ್ಯರು ಮತ್ತು ಕಾರ್ಯಕರ್ತರ ಒಂದು ಉತ್ತಮ ಬಸ್ ಸ್ಟ್ಯಾಂಡಿನ ಉದ್ಘಾಟನೆಯ ಸಮಾರಂಭದಲ್ಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷವನ್ನು ವಹಿಸುವ ಸಿರಾಜ್ ಅರ್ಕಾನ ಇವರಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಹಾಗೆಯೇ ಅವರಿಗೆ ಜಾಫರ್ ಪಾಣೇಲ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಾಂತು ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಹಾಗೆ ಅವರಿಗೆ ಸಂಶು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಕಡಂಬೂರ್ ಅವರು ಇವರನ್ನು ಪೂರ್ಣ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ರಜಾಕ್ ಪಾಣೇಲ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಹಾಗೆಯೇ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಜಾಹಿದ್ ಮಲ್ಲಾರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶರೀಫ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಬಜೀರು ಗ್ರಾಮದ ಸದಸ್ಯರಾದಂತಹ ರವಿ ಕುಟಿನ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶರೀಫ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಿ ಕೇಳ್ಕೊಳ್ತಾ ಇದ್ದೇನೆ. ಕುರ್ನಾಡ್ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಗಣೇಶ್ ನಾಯ್ಕ್ ಕುರ್ನಾಡು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಿದ್ದಿಕ್ ಅರ್ಕಾನರವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಬಜೀರು ಗ್ರಾಮದ ಮಾಜಿ ಅಧ್ಯಕ್ಷರಾದಂತಹ ಭರತ್ ರಾಜ್ ಶೆಟ್ಟಿ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು.
ಅವರ ಬೇರೆ ಕಾರಣಾಂತರಗಳಿಂದ ಬೇರೆ ಕಾರ್ಯಕ್ರಮಗಳಿದ್ದರಿಂದ ಅವರು ಇಲ್ಲಿಂದ ನಿರ್ಣಯಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾದಂತಹ ಎಸ್.ಎಂ. ಬಶೀರ್ ಅವರು, ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಉಮರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಮುಂದಕ್ಕೆ ಅರ್ಕಾನ ಮಸೀದಿಯ ಅಧ್ಯಕ್ಷರಾದಂತಹ ಅಬ್ಬಾಸ್ ಅವರು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಜಾಫರ್ ಪಾನೇಲ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಹಾಗೆಯೇ ಗೋಲಿಯಾರು ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಹನೀಫ್ ರಂಕಡ್ಗ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಆಸಿಫ್ ಮಲಾರ್ ಅವರು ಹೂಗುಚ್ಛ ನೀಡಿ ಹಾಗೆಯೇ ಆರಿಫ್ ಗೋಲಿಯಾರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸಾದರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸುತ್ತಾರೆ. ಅದಕ್ಕೆ ಇನ್ಸನ್ ಡಿಸೋಜಾ ಸ್ಥಳೀಯರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ರವಿ ಕುಟಿನರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಅಮಿತ್ ಅಧ್ಯಕ್ಷರು, ಸಾಲ ಸಮಿತಿ ಅಧ್ಯಕ್ಷರು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶಫೀಕ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಹಾಗೆಯೇ ಉಪೈ ಬೆಂಬಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಕಾರ್ಯದರ್ಶಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜಾಫರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು, ಪೊಲೀಸ್ ಇಲಾಖೆಯವರು, ಮೀಡಿಯಾ ಅವರು, ಇವರನ್ನೆಲ್ಲರನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಹಲವು ವರ್ಷಗಳ ಒಂದು ಬಹುದೊಡ್ಡ ಬೇಡಿಕೆಯಾಗಿದೆ. ಇಲ್ಲೊಂದು ಬಸ್ಸು ತಂಗುದಾಣ ಬೇಕಂತೇಳಿ. ಈ ಒಂದು ಬಸ್ಸು ತಂಗುದಾಣ ಬೇಕು. ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡುವ 5 ವರ್ಷ ಆದಷ್ಟೇ. ಅದಕ್ಕಿಂತ ಮೊದಲು 15 ವರ್ಷದಿಂದಲೇ ಇಲ್ಲಿಂದ ಇಲ್ಲಿಯ ಹಿರಿಯರು ಹೇಳ್ತಾ ಇದ್ದಾರೆ ನಮಗೊಂದು ಬಸ್ಸು ತಂಗುದಾಣ ಬೇಕಂತೇಳಿ. ಅದು ನಾವು ಎಲೆಕ್ಷನ್ ಬಂದ ಮೇಲೆ ನಮ್ಮ ಪಂಚಾಯತ್ ಅಲ್ಲಿ ಎಷ್ಟೋ ಬಾರಿ ನಾವು ಒಂದು ಬಸ್ಸು ತಂಗುದಾಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಹಣದ ದುಡ್ಡಿನ ಸಮಸ್ಯೆ ಸಾಕಾಗುದಿಲ್ಲ. ಅಂದ್ರೆ ಅಲ್ಲಿ ಸಂಬರ ತೋಟದಲ್ಲಿ ಒಂದು ಬಸ್ಸು ತಂಗುದಾಣ ಮಾಡಿ ಅರ್ಥದಲ್ಲಿದೆ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕಂತ ನಮ್ಗೆ ತಲೆಗೆ ಹೋಗದ. ಮತ್ತೆ ಕೊನೆಯದಾಗಿ ನಮ್ಮ ಪಜೀರ್ ಗ್ರಾಮ ಸಮಿತಿಯಲ್ಲಿ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡು ಒಂದು ಬಸ್ಸು ತಂಗುದಾಣ ಅನಿವಾರ್ಯ ಘಟ್ಟವಾಗಿದೆ. ಅಂದ್ರೆ ನಾವು ಮತ್ತು ಸಭಿಕ್ ಎಷ್ಟೋ ಬಾರಿ ಇಲ್ಲಿ ಬಂದು ನೋಡುವಾಗ ನಮ್ಮ ಹಿರಿಯವರು ಇಲ್ಲೇ ಇದ್ದಾರೆ, ಅವರೆಲ್ಲ ಇಲ್ಲಿ ಬಸ್ಸಿಗೆ ಕೈ ತೋರಿಸುವಾಗ ಬಸ್ಸು ನಿಲ್ಲಿಸದೆ ಹೋಗುವಂತಹ ಪರಿಸ್ಥಿತಿ ನಾವು ಕಣ್ಣಾರೆ ಕಂಡೆವು. ಇದನ್ನೆಲ್ಲ ನಾವು ಕಂಡು ಮತ್ತೆ ನಾವು ಪಾರ್ಟಿಯಲ್ಲಿ ಒಂದು ತೀರ್ಮಾನ ತೆಗೆದು ನಮ್ಮ ಕಾರ್ಯಕರ್ತರು, ದಿನಗೂಲಿ ದುಡಿಯುವಂತಹ ಕಾರ್ಯಕರ್ತರು 100-200 ರೂಪಾಯಿ ಬಸ್ಸು ತಂಗುದಾನ ಮಾಡ್ಬೇಕಂತೇಳಿ ನಾವು ಮುಂದೆ ಮಾಡಿ ಆ ಬಸ್ಸು ತಂಗುದಾನ ಮಾಡುವ ಸಂದರ್ಭದಲ್ಲಿ ಇದು ಕುರ್ನಾಡು ಪಜೀರ್ ಒಂದು ಖಾಲಿ ಸ್ಥಿತಿ ಬರ್ತಾ ಇತ್ತು. ಆದ್ರೆ ನಾವು ಕುರ್ನಾಡು ಆಗಿನ ಅಧ್ಯಕ್ಷರಾದ ಗಣೇಶ್ ನಾಯ್ಕರ ಹತ್ರ ನಮ್ಮ ಮಾತಿಯತೆ, ಅಣ್ಣ ಇಲ್ಲಿಂದ ನಾವು ಬಸ್ಸು ತಂಗುದಾನ ಮಾಡ್ತೇವೆ, ನಿಮ್ಮ ಅಭಿಪ್ರಾಯ ಏನಂತೇಳಿ. ಗಣೇಶ್ ನಾಯ್ಕರ ಪರಿಚಯ ಎಲ್ಲರಿಗಿದ್ರು. ಅವರ ಹಿರಿಯರಾದಂತ ರಾಮನಾಯಕರು ಅವರನ್ನು ನಾನು ಕಣ್ಣಾರೆ ಕಂಡಿಲ್ಲದ್ರು. ಅವರ ಕೀರ್ತಿ ನಾವು ಈಗಲೂ ಮರೆಯದಾದಂತಹ ವಿಷಯ ಆಗಿದೆ. ಆದ್ರೂ ಅದೇ ತಂದೆಯ ಕೀರ್ತಿಯನ್ನು ತಂದಂತ ಗಣೇಶ್ ನಾಯಕರು ಇವರೊಂದು ಮಾತು ಹೇಳ್ತಾರೆ, ಸಿರಾಜಿ ಬಸ್ಸು ಹೋಲ್ಬೋಣ ಚಾಂದ್ ಮಂತ್ರ ನಾವು ಕುರ್ನಾಡ ಪಜೀರ ಮತ್ತೆ ನೋಡುವ, ಓಡಾಟ ಹೋಗಲ್ಲ, ಬಸ್ಸು ತಂಗುದಾನ ಅಲ್ಲಿ ಅಗತ್ಯವಿದೆ ಅಂತ ಹೇಳಿ. ಅದಾಗಿದೆ ಅವರ ಜಾತ್ಯತೀತ ಅಂತ ಹೇಳುದು ಮನೋಭಾವ. ಅದಲ್ಲದೆ ಆ ಬಸ್ಸು ತಂಗುದಾನ ನಿಲ್ಲಿಸಬೇಕು, ಅದನ್ನು ಪೊಲೀಸ್ ಇಲಾಖೆಯಿಂದಲೋ ಅಲ್ಲ ಅಧಿಕಾರಿಗಳಿಂದ ದರ್ಪ ತೋರಿಸಿಕೊಂಡು ಈ ಬಸ್ಸು ತಂಗುದಾನ ನಿಲ್ಲಿಸುವಂತ ಪ್ರಯತ್ನ ಮಾಡಿದಲ್ಲ. ಇಲ್ಲಿ ಬಸ್ಸು ತಂಗುದಾನ ಆಗಲೇಬೇಕು. ಇದಾಗಿದೆ ಮನಸ್ಸತ್ತ. ನಾನು ಏಕೆ ಉಲ್ಲೇಖ ಮಾಡ್ತೀನಿ, ಯಾರು ಒಳ್ಳೆ ಕೆಲಸ ಮಾಡಿ ಹೇಳೇ ತೋರಿಸಬೇಕು ಆಗ್ತದೆ. ನಾನು ಈಗಲೂ ಒಂದು ಮಾತು ಹೇಳ್ತಾ ಇದ್ದೇನೆ, ನೀವೇ ಯಾರಾದ್ರೂ ಇನ್ನೂ ನಮ್ಮ
ಕಡೆಯಲ್ಲಿ 2-3 ಕಡೆ ಬಸ್ ತಂಗುದಾಣ ಇನ್ನೂ ಅಗತ್ಯ ಇದೆ. ಯಾರಾದ್ರೂ ಮಾಡ್ಲಿಕ್ಕಿದ್ರೆ ಅದನ್ನು ಮಾಡಬಹುದು. ಹೊರತು ಯಾರಾದ್ರೂ ಮಾಡಿದ ಬಸ್ ತಂಗುದಾಣ ನಿಲ್ಲಿಸುವ ಕೆಲಸ ಮಾಡಬೇಡಿ. ಇನ್ನು ನಿಮ್ಗೆ ಜಾಗ ಬೇಕಾದ್ರೆ ನಾವೇ ತೋರಿಸ್ತೇವೆ. 2-3 ಬಸ್ ತಂಗುದಾಣ ಮಾಡ್ಲಿಕ್ಕೆ ನಮ್ಮ ಜಾಗ ನನ್ನ ವಾರ್ಡಲ್ಲಿ ಇದೆ. ಅದನ್ನು ಮಾಡಿ ಯಾರಾದ್ರೂ ನಿಮ್ಮ ಹಿಂದುಗಡೆ ಇರುವಂತಹ ಕಾರ್ಯಕರ್ತರು ಯಾರಾದ್ರೂ ಬಸ್ ತಂಗುದಾಣ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ನಾಯಕರಿಗೆ ಹೇಳಬೇಕಾದ ಒಂದು ಮಾತು, ಇಷ್ಟು ಹೊತ್ತಲ್ಲಿ ನೀವೇ ಏನು ಮಾಡಿದ್ರಿ, ಅಲ್ಲಿ ಬಸ್ ತಂಗುದಾಣ ಅನಿವಾರ್ಯವಿದ್ದರೆ ನೀವು ಅಲ್ಲಿ ಮಾಡಿ ಅಂತ ಹೇಳ್ಬೇಕು. ಹೊರತು ಅದನ್ನು ನಿಲ್ಲಿಸಿ ಅಂತ ಹೇಳುವ ಅಧಿಕಾರ ಯಾರಿಗಿಲ್ಲ. ನಾವೇನೋ ಇಲ್ಲಿ ಗೂಡಂಗಡಿ ಅಲ್ಲವಾ ಮತ್ತೊಂದು ವ್ಯಾಪಾರಕ್ಕಾಗಿ ಮಾಡಿದಲ್ಲ, ಸಾರ್ವಜನಿಕರ ಅಗತ್ಯಕ್ಕಾಗಿ ಒಂದು ಬಸ್ ತಂಗುದಾಣ. ಅದು ನಮ್ಮ ಅದೇ ಗ್ರಾಮದ ಕಾರ್ಯಕರ್ತರಿಂದ ಕೂಲಿ ಕೆಲಸ ಮಾಡಿ ದಿನದಲ್ಲಿ 100-200 ರೂಪಾಯಿ ಶೇಖರಣೆ ಮಾಡಿ 2 ವರ್ಷಗಳ ಕಾಲ ಸ್ವಲ್ಪ ಮಾಡಿ ಒಂದು ಬಸ್ ತಂಗುದಾಣ ಮಾಡಿದ್ದೇವೆ. ಅದನ್ನು ಇವತ್ತು ನಾವು ನಮ್ಮ ನಾಯಕರ ಸಮ್ಮುಖದಲ್ಲಿ ಸಮಾಜಕ್ಕೆ ಸಾರ್ವಜನಿಕರಿಗೆ ಅರ್ಪಿಸ್ತಾ ಇದ್ದೇವೆ. ಇನ್ನೊಂದು ಮಾತು ಏನಂದ್ರೆ, ನಾವು ನಮ್ಮ ನಾಯಕರನ್ನು ಸಾಕ್ಷಿ ನಿಲ್ಲಿಸಿ ಸಮಾಜ ಮೀಡಿಯಾದ ಮುಂದೆ ಸಮಾಜಕ್ಕೆ ಹೇಳುವ ಒಂದು ಮಾತಂದ್ರೆ, ನಾವು ಎಲೆಕ್ಷನ್ ವಿನ್ನರ್ ಸಮಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಮಜ್ಜಿದ್ ಕೊಡ್ಲಿಪಾಟಿ ಒಂದು ಮಾತು ಹೇಳಿದ್ದಾರೆ, ಯಾರಾದರೂ 1 ರೂಪಾಯಿ ನೀವು 5 ವರ್ಷ ಇನ್ನಾದ ಕೂಡ ಯಾರಾದರೂ 1 ರೂಪಾಯಿ ಲಂಚದ ವಿಷಯ ಸಿಕ್ಕಿದರೆ ಆವತ್ತೇ ನಿಮ್ಮ ಪಕ್ಷದಿಂದ ನಾವು ವಜಾ ಮಾಡ್ತೇವೆ ಅಂತ ಹೇಳಿ ಈ ನಾಯಕರ ಮುಂದೆ ಸಾಕ್ಷಿಯಾಗಿ ಹೇಳ್ತಾರೆ. ನಮ್ಮ ಬದ್ದೀರ್ ಗ್ರಾಮದ ನಾನೀಗ ಪಂಚಾಯತ್ ಮೆಂಬರ್ ಪಂಚಾಯತ್ ಸಮಿತಿ ಪ್ರೆಸಿಡೆಂಟ್ ಆಗಿ ನಮ್ಮ ಪಂಚಾಯತ್ 4 ಸದಸ್ಯರಲ್ಲಿ ಯಾರಾದರೂ 1 ರೂಪಾಯಿ ಲಂಚ ಈ 5 ವರ್ಷದಲ್ಲಿ ತೆಗೆದರ ಅಂತ ಯಾವುದೋ ಒಂದು ಕೆಲಸ ಮಾಡಿದ್ರೆ ನೀವು ಅದನ್ನು ತೋರಿಸಿ ನಮ್ಮ ನಾಯಕರ ಮುಂದೆ ನಾವು ರಿಟರ್ನ್ ಕೊಟ್ಟು ಹೋಗ್ತೇವೆ. ಅದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ನಾವು ಏನಾದ್ರು ಅಭಿವೃದ್ಧಿ ವಿಷಯದಲ್ಲಿ ಯಾರಿಗೂ ತಾರತಮ್ಯ ತೋರಿಸಲಿಲ್ಲ, ಜಾತಿ ಪಂಗಡ ನೋಡ್ಲಿಲ್ಲ, ಮತ್ತೆ ಅವರು ಯಾವ ಜಾತಿಯನ್ನು ನೋಡ್ಲಿಲ್ಲ, ಯಾವ ಪಕ್ಷ ನೋಡ್ಲಿಲ್ಲ. ಇದು ನಮ್ಮ ಇಡೀ ಗ್ರಾಮದ ನಮ್ಮ ವಾರ್ಡಿನ ಮನೆಗೆಲ್ಲ ಹೋಗಿ ನೀವು ಕೇಳ್ಬಹುದು, ನಿಮ್ಮ SDP ಬೆಂಬಲಿತ ಸದಸ್ಯರು ಯಾರಿಗಾದ್ರೂ ಒಂದು ತಾರತಮ್ಯ ತೋರಿಸಿದ ಇಲ್ಲ, ಖಂಡಿತವಾಗಿ ನಿಮಗೆ ಸಾಧ್ಯವಿಲ್ಲ. ಮತ್ತೆ ಏನಾದ್ರು ನಿಮ್ಮ ಹೆಸರಲ್ಲಿ ಕಲ್ಲು ಹುಡುಕಿರ್ತಾರೆ, ಏನಾದ್ರು ಅಭಿವೃದ್ಧಿ ಕಾರ್ಯವನ್ನು ನೀವು ಕುಂಠಿತ ಮಾಡ್ಲಿಕ್ಕೆ ನೋಡಬಹುದು. ಹೊರತು ನಮ್ಮದು ಯಾವುದೇ ಅಂತ ಒಂದು ಕೆಲಸ ಇದುವರೆಗೂ ಸಿಗಲಿಲ್ಲ, ಇನ್ನೂ ಇನ್ಶಾಲ್ಲ ಸಿಗಲಿಕ್ಕಿಲ್ಲ. ನಾನು ಏಕೆ ಈ ಟೈಮಲ್ಲಿ ಇದನ್ನು ಹೇಳ್ತಾ ಇದ್ದೇನೆ, ನೀವು ಪದೀರ್ ಗ್ರಾಮದ 4ನೇ ವಾರ್ಡ್ನಲ್ಲಿ 4 ಸದಸ್ಯರನ್ನು ಇನ್ನು ಮಾಡಿದ್ದೀರಿ. ಇನ್ಶಾಲ್ಲ ಮುಂದಿನ ದಿನಗಳಲ್ಲಿ ಪದೀರ್ನಲ್ಲಿ ನಾವು ಎಲ್ಲಾ ಕಡೆಯಲ್ಲೂ ಸ್ಪರ್ಧೆ ಮಾಡ್ತೇವೆ ಇದ್ದೇವೆ. ನಾವು ಪದೀರ್ನ ಚಿತ್ರವನ್ನು ಬದಲಿ ಮಾಡಿ ತೋರಿಸ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಸಂಸ್ಥೆ ಇದಕ್ಕೆ ಪದೀರ್ ಗ್ರಾಮದ 4ನೇ ವಾರ್ಡ್ ಒಂದೇ ಒಂದು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೇವೆ. ನಮ್ಮ ಪದೀರ್ ಗ್ರಾಮದಲ್ಲಿ 3,25,00,000 ಅನುದಾನ JJM ಜಲಜೀವನ್ ಮಿಷನ್ ಅಡಿಯಲ್ಲಿ ಬಂದರಲ್ಲಿ ಬಹುಗ್ರಾಮದ ಪಾಲನ್ನು ನಮ್ಮ 4ನೇ ವಾರ್ಡಿಗೆ ತರಲಿಕ್ಕೆ ನಮ್ಮ 4 ಸದಸ್ಯರ ಸಂಪೂರ್ಣ ಸಹಕಾರದೊಂದಿಗೆ ಪ್ರಯತ್ನ ಪಟ್ಟಿದೆ. ಅದರಲ್ಲಿ ಒಂದು ದೊಡ್ಡದಾದ ಉದಾಹರಣೆ ಅಂದ್ರೆ JJM ಅಡಿಯಲ್ಲಿ 8 ವಾಟರ್ ಟ್ಯಾಂಕಿ ಬಂದಿದೆ 5 ಗ್ರಾಮಕ್ಕೆ. ಅದರಲ್ಲಿ 3 ಟ್ಯಾಂಕಿ ಒಂದೇ ವಾರ್ಡಿಗೆ ತರಲಿಕ್ಕೆ ನಮ್ಮ ಪ್ರಯತ್ನವಿದೆ. ಈ ಟ್ಯಾಂಕ್ ಮಾಡಲಿಕ್ಕೆ ನಮ್ಮ ಇಲ್ಲಿಯ ಜನರು ಮತ್ತೆ ಒಂದು ಬಸ್ ತಂಗುದಾಣ ಮತ್ತೊಂದು ನೀರಿನ ವ್ಯವಸ್ಥೆಗೆ ಬಹು ದೊಡ್ಡ ಬೇಡಿಕೆ ಆಗಿತ್ತು. ಈಗ ಎಲ್ಲರ ಮನೆಗೆ ಹೋಗಿ ನಾವು ನೀರಿನ ವ್ಯವಸ್ಥೆ ಮತ್ತು ಬಸ್ಸು ತಂಗುದಾಣ ಮಾಡಿ ನಿನ್ನ ಮನೆ ಹೋಗಿ ಹೇಳ್ತೇವೆ, ನೀವು ಹೇಳಿದ ಕಾರ್ಯವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಎಲ್ಲ ಇನ್ನು ನಾವು ನಮ್ಮ ಇನಾಗ್ರೇಷನ್ಗೆ ನೀವು ಬರಬೇಕು ಅಂತ ಹೇಳಿ ಅದಕ್ಕೂ ನಮ್ಮ ಇಲ್ಲಿಂದ ಹಿರಿಯರಾದಂತಹ ಲಾರೆನ್ಸ್ ಅವರು ತುಂಬಾ ಸಹಕಾರ ಮಾಡಿದ್ದಾರೆ. ನಾವು ಸ್ಟಾರ್ಟಿಂಗ್ ಅಲ್ಲಿ 4 ವರ್ಷಕ್ಕಿಂತ ಮೊದಲು GPS ಮಾಡ್ಲಿಕ್ಕೂ ಅದಕ್ಕೊಂದು ಜಾಗ ತೋರಿಸಲಿಕ್ಕೆ ಎಲ್ಲರೂ ಅವರ ದೊಡ್ಡ ಒಂದು ಬಹುಪಾಲು ಸಹಕಾರ ಇದೆ. ಅದೇ ರೀತಿ ನನ್ನ 4 ವಾರ್ಡಿನ 4 ಸದಸ್ಯರದ್ದು ಬಹುದೊಡ್ಡ ಸಹಕಾರವಿದೆ. ಅದೇ ರೀತಿ ನಮ್ಮ ಮೆಂಬರ್ ಹಸ್ಬೆಂಡ್ ಇವರು ಉಮರ್ ಗುಂಜಿ ಆಗ್ಬೋದು, ರವಿ ಅವರು ಆಗ್ಬೋದು, ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಬಹುದೊಡ್ಡ ಸಹಕಾರದಿಂದ ನಾವು ಒಳ್ಳೆಯ ರೀತಿಯಲ್ಲಿ 5 ವರ್ಷವನ್ನು ಕಂಪ್ಲೀಟ್ ಮಾಡಿದ್ದೇವೆ. ಅದೇ ರೀತಿ ನಮ್ಮನ್ನು ಗೆಲ್ಲಿಸಿ ವಿಜಯಿಸಿದಂತಹ ನಮ್ಮ ವಾರ್ಡಿನ ಎಲ್ಲ ನಾಯಕ ಸದಸ್ಯ ಎಲ್ಲರಿಗೂ ನಾವು ಈ ಸಮಯದಲ್ಲಿ ಕೃತಜ್ಞತೆ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ SDP, ಜೈ ಕರ್ನಾಟಕ. ಅಧ್ಯಕ್ಷೀಯ ಹಾಗೂ ಪ್ರಾಸ್ತಾವಿಕ ಮಾತನಾಡಿದಂತಹ ಸಿರಾಜ್ ಅಂತ ತಮಗೆ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಸಿಫ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. 3 ವರ್ಷಗಳ ಮುಂದೆ ಸಿರಾಜ್ ಅವರು ಬಂದು ನನ್ನ ಹತ್ರ ಸಿಗುವಾಗ ಮಾರ್ಗದರ್ಶಿ ಸಿಕ್ಕ ಹೇಳಿದ್ರು, ಹೇಗೆ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತೇವೆ. ನಾನು ಅಂದ್ರೆ ಬಸ್ ಸ್ಟ್ಯಾಂಡ್ ಅಂದ್ರೆ ಯಾರಿಗೂ ಅದು ತಂಪು ಕೊಡ್ತದೆ ಹೊರತು ಅದು ಯಾರಿಗೂ ಅದರಲ್ಲಿ ಪಕ್ಷ ಮತ್ತು ಮತ್ತೊಂದು ಯಾವುದೇ ಇಲ್ಲ. ಅದು ಯಾರಿಗೂ ಬಸ್ಸಿಗೆ ಬಂದವರಿಗೆ ಮಳೆಗೆ ಆಗಲಿ ಅಥವಾ ಬಿಸಿಲಿಗಾಗಲಿ ಅದು ಒಳ್ಳೆ ರೀತಿಯ ಒಂದು ತಂಪನ್ನು ಕೊಡ್ತದೆ ಹೊರತು ಏನು ಅದರಲ್ಲಿ ಪಕ್ಷ ಭೇದ ಅಥವಾ ಬೇರೆ ಯಾವುದೋ ಭೇದ ಭಾವ ಇಟ್ಕೊಂಡು ಅವರು ಮಾಡುವುದಲ್ಲ. ಹಾಗಿರುವಾಗ ಅದಕ್ಕೆ ನಂದು ನಿಮಗೆ ಸಪೋರ್ಟ್ ಇದೆ. ಮತ್ತೆ ಅದು ವಿವಾದ ಇತ್ತು, ಅದು ಪಜೀರ ಕುರ್ನಾಡ ಅಂತ ಹೇಳಿ ಕೆಲವರು ಹೇಳಿದ್ರು. ಕುರ್ನಾಡ ಆಗಿರ್ಬೋದು, ಕುರ್ನಾಡ್ ಪಂಚಾಯತ್ ನೀವು ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಬಿಟ್ಟರೆ ಮತ್ತೆ ಬೋರ್ಡ್ ಹಾಕ್ಲಿಕ್ಕೆಲ್ಲ ತೊಂದರೆ ಆಗ್ತದೆ, ಮತ್ತೆ ಅದು ನಮಗೆ ಅಂದ್ರೆ ಮರ್ಯಾದೆ ಪ್ರಶ್ನೆ ಆಗ್ತದೆ ಅಂತ ಹೇಳಿ ಕೆಲವೆಲ್ಲ ಮಾತುಗಳು ಬಂದು. ಆದರೆ ಸಹ
ಏನಾದರೂ ಅದು ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಒಂದು ಇದು ಸ್ಟ್ಯಾಂಡ್ ಆಗಿರುವಾಗ ನಾನು ಅದಕ್ಕೆ ಬೇಡ ಅಂತ ಹೇಳಿ, ಹಾಗೆ ಒಳ್ಳೆ ಕೆಲಸ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲೂ ನೀವು ಅಷ್ಟೇ ಇಂಥದೇ ಸಾರ್ವಜನಿಕರಿಗೆ ಸಹಾಯವಾಗುವಂಥ ಕೆಲಸಗಳನ್ನು ನೀವು ಮಾಡುತ್ತಾ ನಿಮ್ಮ ಪಕ್ಷದ ಹೆಸರನ್ನು ಉದ್ಧರಿಸಿ, ಹಾಗೂ ನೀವು ಕೂಡ ಅಂದ್ರೆ ಈಗ ನೀವು ಮಾತಾಡಿದರೆ ಯಾರು ಸಿರಾಜ್ ಅವರು ಹೇಳಿದ್ರು, ನಾವು ಏನು ₹1 ತಗೊಳ್ಳಿಲ್ಲ ಅಂದ್ರೆ ಬಹಳ ಸಂತೋಷ ಆಯಿತು. ಅಂಥದೇ ಕೆಲಸಗಳನ್ನು ಮಾಡಿ. ಯಾಕಂತ ಹೇಳಿದ್ರೆ ದೇಶ ನಮಗೆ ಮುಖ್ಯ, ನಮಗೆ ಬೇರೆ ಯಾವುದಲ್ಲ. ಯಾಕಂತ ಹೇಳಿದ್ರೆ ನಾವು ಸಾರ್ವಜನಿಕ ಜೀವನಕ್ಕೆ ಯಾಕೆ ಬೇಕಾಗಿ ಬರೋದು, ನಾವು ಸಹಾಯ ಮಾಡ್ಲಿಕ್ಕೆ ಅಂತ ಬರೋದು. ನಾವು ಏನು ಅದರಿಂದ ಏನು ಗಳಿಸಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಬರುವುದಲ್ಲ. ನಾವು ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡುತ್ತಾ, ಮತ್ತೆ ಪಂಚಾಯತಲ್ಲೂ ಅಷ್ಟೇ. ಪಂಚಾಯತ್ ನಾನು ಎಲ್ಲರಿಗೂ ಹೇಳುದು, ಮುಂದಿನ ದಿನಗಳಲ್ಲೂ ಅಂತ ಹೇಳಿದ್ರೆ ಪಂಚಾಯತ್ ಅಂದ್ರೆ ಪಂಚಾಯತ್ ಅಲ್ಲಿ ಈಗ ಬೇಕಾದಷ್ಟು ರೆವೆನ್ಯೂ ಇದೆ. ಈಗ ನನಗೆ ಗೊತ್ತಿದ್ದಾಗೆ ಪಜಿರಲ್ಲಿ ಸಹ ಬಹಳಷ್ಟು ಅಂದ್ರೆ ಇನ್ಫೋಸಿಸ್ ಒಂದು 2 ಕೋಟಿ ತನಕ ಇದು ರೆವೆನ್ಯೂ ಬರುತ್ತೆ. ಹಾಗೆ ಇದನ್ನೆಲ್ಲ ನಾವು ಸರಿಯಾಗಿ ಉಪಯೋಗ ಮಾಡಿದ್ರೆ ನಮಗೆ ಅಂದ್ರೆ ನಾವು ಬೇರೆಯವನು ಅವರ ಡಿಪೆಂಡ್ ಆಗ್ಬೇಕಂತ ಇಲ್ಲ. ನಮಗೆ ಪಂಚಾಯತಿನಲ್ಲಿ ನಮ್ಮ ಗ್ರಾಮದ ಅಭಿವೃದ್ಧಿ ಮಾಡ್ಬೋದು. ಹಾಗಿರುವಾಗ ನಾವು ಯಾವಾಗಲೂ ನಾವು ಒಮ್ಮೆ ರೆಪ್ರೆಸೆಂಟೇಟಿವ್ ಅಥವಾ ಮೆಂಬರ್ ಸದಸ್ಯರಾದರೆ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡುತ್ತಾ ಜನರಿಗೆ ಸಹಾಯ ಆಗುವ ಅಂತ ಹೇಳ್ತಾ, ಹಾಗೆ ನೀವು ಇನ್ನು ಮುಂದೆಯೂ ನೀವು ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಈ ದೇಶದ ಅಭಿವೃದ್ಧಿಗೆ ಸಹಾಯರಾಗಿದೆ ಅಂತ ಹೇಳ್ತೀನಿ. ಮಾತನ್ನು ಸಿಂಚಾಗಿದೆ. ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಜೀರು ಗ್ರಾಮ ಸಮಿತಿಯ ವತಿಯಿಂದ ಈ ದಿನ ಸಾರ್ವಜನಿಕರಿಗೆ ಸಮರ್ಪಿಸುವಂತಹ ಬಸ್ಸು ತಂಗುದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಪಜೀರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು, ಪಕ್ಷದ ಗ್ರಾಮದ ಅಧ್ಯಕ್ಷರಾಗಿರತಕ್ಕಂತಹ ಸಿರಾಜ್ ಅರ್ಕಾನ್ರವರೇ, ನಮ್ಮೆಲ್ಲರ ಆತ್ಮೀಯ ಮಾರ್ಗದರ್ಶಕರು, ನಮ್ಮ ನಾಯಕರು, ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ನನ್ನ ಆತ್ಮೀಯ ಮಾರ್ಗದರ್ಶಕರಾಗಿರ್ತಕ್ಕಂತಹ ಅಲ್ಫಾನ್ಸೋ ಫ್ರಾಂಕೋರವರೇ, ಯುವ ನಾಯಕರು, ರಾಜ್ಯ ಕಂಡ ಓರ್ವ ಯುವ ಮುಖಂಡರು, ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯು ನನ್ನ ಆತ್ಮೀಯರಾಗಿರ್ತಕ್ಕಂಥ ರಿಯಾಜ್ ಕಡಂಬೂರವರೇ, ಹಿರಿಯರಾದ ವಿನ್ಸೆಂಟ್ ಡಿಸೋಜರವರೇ, ನನ್ನ ಸಹೋದ್ಯೋಗಿ ಕ್ಷೇತ್ರದ ಕಾರ್ಯದರ್ಶಿ ಉಬೇದ್ ಅಮ್ಮೆಮಲ್ರವರೇ, ಕ್ಷೇತ್ರ ಸಮಿತಿ ಸದಸ್ಯರಾದ SM ಬಶೀರ್ರವರೇ, ಜುನೈದ್ ಆರ್ಕೇಶ್ರವರೇ, ಅಶ್ರಫ್ ಮಂಚಿರವರೇ, ಆರಿಫ್ರವರೇ, ಹನೀಫ್ರವರೇ, ಶಾಲಾಬೀದ್ ಸಮಿತಿಯ ಅಧ್ಯಕ್ಷರಾದ ಸಲಾಮ್ರವರೇ, ಉದ್ಯಮಿಯು ಆತ್ಮೀಯರಾದಂತಹ ಆಸಿಫ್ ರೋಣರ್ವಾಲ್ರವರೇ, ಅದೇ ರೀತಿ ಪಜೀರು ಗ್ರಾಮ ಪಂಚಾಯತ್ ಸದಸ್ಯರಾದ ಸುನೀತಾ ಸಲ್ದಾನ್ರವರೇ, ಸುಮಯ್ಯ ಉಮರ್ರವರೇ, ಶಫೀಕ್ ಅರ್ಕಾನ್ರವರೇ, ಖಾದರ್ ಮೂಲೂರ್ರವರೇ, ಸಿದ್ದಿಕ್ ಅರ್ಕಾನ್ರವರೇ, ಕೊಣಾಜೆ ಗ್ರಾಮ ಸಮಿತಿ ಅಧ್ಯಕ್ಷರಾದ ಆತ್ಮೀಯರಾದ ಹಸೇನರ್ ಕೊಣಾಜರವರೇ, ಕ್ಷೇತ್ರ ಸಮಿತಿಯ ಮಾಜಿ ಉಪಾಧ್ಯಕ್ಷರು, ಆತ್ಮೀಯರು, ಪಜೀರು ಗ್ರಾಮದ ಪಕ್ಷದ ಮುಖಂಡರಾದ ರವಿ ಕುಟಿನ್ರವರೇ, ಬೋಲಿಯಾರು ಗ್ರಾಮದ ಮುಖಂಡರು, ಆತ್ಮೀಯರಾದ ಅಶ್ರಫ್ ಮೂನ್ ಬೋಲಿಯಾರ್ರವರೇ, ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಆತ್ಮೀಯ ಮಿತ್ರರೇ, ಹಿರಿಯ ಸಹೋದರರೇ, ಬಹುಶಃ ಪ್ರಥಮವಾಗಿ ಹೇಳುವಂತಹದ್ದು, ಇದೊಂದು ನಮ್ಮ ಪಕ್ಷದ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದರೂ ಕೂಡ ಇದು ಪಕ್ಷಾತೀತ ಮತ್ತು ರಾಜಕೀಯ ರಹಿತವಾದಂತಹ ಕಾರ್ಯಕ್ರಮ. ಆ ರಾಜಕೀಯ ರಹಿತವಾದಂತಹ ಕಾರ್ಯಕ್ರಮಕ್ಕೆ ಸ್ಪಷ್ಟ ನಿದರ್ಶನವೇ ನಮ್ಮ ಈ ಸಾಮಾಜಿಕ ಸೇವೆಗೆ, ನಮ್ಮ ಆಹ್ವಾನಕ್ಕೆ ಕಿವಿಕೊಟ್ಟು ಅದನ್ನು ಆಲಿಸಿಕೊಂಡು ನಮ್ಮ ಮೇಲೆ ಪ್ರೀತಿ ಇಟ್ಟು ಈಗ ತಾನೇ ಆಗಮಿಸಿದಂತಹ ಪಜೀರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ನಮ್ಮೆಲ್ಲ ಆತ್ಮೀಯರಾದಂತಹ ಭರತ್ರಾಜ್ ಶೆಟ್ಟಿ ಅವರು ಇಲ್ಲಿಗೆ ಆಗಮಿಸಿ ಬೇರೆ ಕಾರ್ಯಕ್ರಮ ನಿಮಿತ್ತ ಅವರು ತೆರಳಿದ್ದಾರೆ. ಅದೇ ರೀತಿ ಓರ್ವ ಜಿಲ್ಲೆ ಕಂಡ ಅಪ್ರತಿಮ ಹಿರಿಯ ರಾಜಕಾರಣಿ, ಬಹುಶಃ ಆ ಸಂದರ್ಭದಲ್ಲಿ JDSನ ನಾಯಕರಾಗಿದ್ದರು. ಅವರನ್ನು ನಾವು ಕೂಡ ಕಾಣಲಿಲ್ಲ, ಆದರೂ ಕೂಡ ಅವರ ಹೆಸರನ್ನು ಕೇಳಿಕೊಂಡು ಓರ್ವ ಅತ್ಯುತ್ತಮ ಇಲ್ಲಿನ ಈ ಜಿಲ್ಲೆಯ ಅತ್ಯುತ್ತಮ ಜಾತ್ಯತೀತ ವ್ಯಕ್ತಿತ್ವ ರಾಮಯ್ಯ ನಾಯಕರಾಗಿದ್ದು, ಅವರ ಸುಪುತ್ರರಾದಂತಹ ಗಣೇಶ್ ನಾಯಕರವರು, ಕುರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ, ಅವರು ಕೂಡ ಈ ಕಾರ್ಯಕ್ರಮ ಆಗಮಿಸಿ ಈಗಾಗಲೇ ತೆರಳಿದ್ದಾರೆ. ನಾನು ಯಾಕೆ ಈ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸ್ತೇನೆ ಅಂದರೆ, ಬಹುಶಃ ಪಜೀರು ಗ್ರಾಮದ 4ನೇ ವಾರ್ಡ್ನ ನಮ್ಮ ಈ 4 ಸದಸ್ಯರ ಅವರ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಯಾವ ದೃಷ್ಟಿಯಲ್ಲಿ ಸಾಗಿದೆ ಮತ್ತು ಅವರ ಆ ಒಂದು ಅಭಿವೃದ್ಧಿಯನ್ನು ಇಲ್ಲಿನ ವಾರ್ಡ್ನ ಪ್ರತಿಯೊಬ್ಬ ಸದಸ್ಯರು, ಪ್ರತಿಯೊಬ್ಬ ಮನೆಯವರು ಕೂಡ ಅವ್ರನ್ನ ಅಪ್ಪಿಕೊಂಡಿದ್ದಾರೆ. ಒಂದು ಅರ್ಥದಲ್ಲಿ ಹೇಳಬೇಕಾದರೆ ಈ 4ನೇ ವಾರ್ಡ್ನ ಸದಸ್ಯರನ್ನು 4ನೇ ವಾರ್ಡ್ನ ಮತದಾರರು ಯಾವ ರೀತಿಯಲ್ಲಿ ಅವರನ್ನು ನೋಡುವ ರೀತಿಯೇ ಅವರು 4ವರನ್ನು ಕೂಡ ಈ ವಾರ್ಡಿನ ಮನೆ ಮಕ್ಕಳ ರೀತಿಯಲ್ಲಿ ಅವರು ನೋಡಿಕೊಂಡಿದ್ದಾರೆ. ಬಹುಶಃ
ನಾನು ಈ ಕ್ಷೇತ್ರದ ಅಧ್ಯಕ್ಷನಾಗಿ ಹೇಳುವಂತಹದ್ದು, ಈ ಗ್ರಾಮದಲ್ಲಿ ನಾವು ಪಕ್ಷ ಸಂಘಟನೆಗಿಂತ ಹೆಚ್ಚಾಗಿ ಇವರು ದುಡಿದಿದ್ದು ಈ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ. ಖಂಡಿತವಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಇನ್ನು ಈ ಬಸ್ಸು ನಿಲ್ದಾಣದ ಬಗ್ಗೆ ಇವರು ಈಗಾಗಲೇ ಹೇಳಿದರು ಸಿರಾಜ್ರವರು, 15 ವರ್ಷದ ಬೇಡಿಕೆ ಅಂತ ಹೇಳಿ. ನಾವು ನಮ್ಮ 4 ಚುನಾಯಿತ ಜನಪ್ರತಿನಿಧಿಗಳು ಅಲ್ಫಾನ್ಸ್ ಫ್ರಾನ್ಸ್ ಅವರಿಗೆ ಗೊತ್ತಿದೆ, ಆ ಚುನಾವಣೆ ಸಂದರ್ಭದಲ್ಲಿ ತುಂಬ ಸಲ ಈ ಒಂದು ವಾರ್ಡಿಗೆ ಭೇಟಿ ನೀಡಿ ಯಾವತ್ತು ಸಿಕ್ಕರೂ ಕೂಡ ಅವರು ಕ್ಷೇತ್ರದ ಬಗ್ಗೆಗಿಂತ ಹೆಚ್ಚಾಗಿ ಹೇಳುವಂಥದ್ದು ಪಜಿನ ಸದಸ್ಯರು ಹೇಗಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಅವರು ಚುನಾಯಿತರ ಸಂದರ್ಭದಲ್ಲೇ ನಾವು ಹೇಳಿದ್ದೇವೆ ಈ ಬಸ್ ನಿಲ್ದಾಣವನ್ನು ಮಾಡಬೇಕಂತ ಹೇಳಿ. ಆಗ ಅವರ ಪಂಚಾಯತ್ ಅನುದಾನದಿಂದ ಅವರಿಗೆ ಸಾಧ್ಯವಾಗಿಲ್ಲ. ನಮ್ಮ ಈ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಅಭ್ಯರ್ಥಿಯಾದಂತಹ ರಿಯಾಜ್ ಪರಗಿಪೇಟೆಯವರು ಅವರಿಗೆ ಆದೇಶಿಸಿದರು, ನಿಮ್ಮ ಅವಧಿ ಮುಗಿಯುವುದರ ಒಳಗಡೆ ಆ ಪ್ರದೇಶದಲ್ಲಿ ಬಸ್ ನಿಲ್ದಾಣವನ್ನು ನೀವು ಯಾವ ರೀತಿಯಲ್ಲಿ ಮಾಡಿಯೇ ತೀರಿಸಬೇಕು ಅಂತೇಳಿ. ಅದರ ಒಂದು ಪ್ರತಿಫಲವಾಗಿದೆ. ಇಲ್ಲಿನ ಸ್ಥಳೀಯರ ಸಹಕಾರದಿಂದ, ಪಜೀರು ಮತ್ತು ಕುರ್ನಾಡು ಗ್ರಾಮ ಪಂಚಾಯತ್ ಸಹಕಾರದಿಂದ, ನಮ್ಮ ಕಾರ್ಯಕರ್ತರ ಆ ಬೆವರಿನ ಹಣಿಯಿಂದ ಒಂದು ಅತ್ಯಂತ ಸುಸಜ್ಜಿತವಾದಂತಹ ಬಸ್ ನಿಲ್ದಾಣವನ್ನು ಸಮಾಜಕ್ಕೆ, ಸಾರ್ವಜನಿಕರಿಗೆ ಅರ್ಪಣೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಬಹಳ ಇವತ್ತು ನಮ್ಮ ಪಜೀರ್ನ, ನಾನು ಕೂಡ ಈ ಒಂದು ಪ್ರದೇಶದ ಪಜೀರ್ ಗ್ರಾಮದ ಗ್ರಾಮಸ್ಥ, ನನಗೆ ಬಹಳ ಅಭಿಮಾನ. ಯಾಕೆಂದರೆ ಕಳೆದ 17 ವರ್ಷದಲ್ಲಿ ಪಕ್ಷದಲ್ಲಿ ನಾವು ದುಡಿತಾ ಇದ್ದೇವೆ. ಈ ಗ್ರಾಮಕ್ಕೆ ನಮ್ಮಿಂದಾದಂತಹ ಹಲವಾರು ಸೇವೆಗಳನ್ನು, ಹಲವಾರು ಸಾರ್ವಜನಿಕ ಕೊಡುಗೆಗಳನ್ನು ನಾವು ನೀಡಿದ್ದೇವೆ. ಇಂದು ನಮ್ಮ 4 ಸದಸ್ಯರುಗಳು ಇವರ ಮುತುವರ್ಜಿಯಿಂದ, ಇವರ ಅಭಿವೃದ್ಧಿಯಿಂದ ಮತ್ತು ಇವರ ಆ ಒಂದು ಹುಮ್ಮಸ್ಸಿನಿಂದ ಈ ಒಂದು ಬಸ್ಸು ನಿಲ್ದಾಣವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಈ ಒಂದು ಬಸ್ಸು ನಿಲ್ದಾಣ ನಮ್ಮ ಪಜೀರು ಗ್ರಾಮದ, ನಮ್ಮ ಪಕ್ಷದ ಕೊಡುಗೆ. ಈ ಕೊಡುಗೆಯನ್ನು ನೀಡಲಿಕ್ಕೆ ನಮಗೆ ಬಹಳ ಅಭಿಮಾನ ಇದೆ, ಹೆಮ್ಮೆ ಇದೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ 4ನೇ ವಾರ್ಡಿಗೆ ಈ ದಿನ ಒಂದು ಹಬ್ಬದ ವಾತಾವರಣ. ಯಾಕೆಂದರೆ ಇಷ್ಟೊಂದು ವೆಚ್ಚವನ್ನು ಕೈಯಿಂದ ಭರಿಸಿಕೊಂಡು, ನಿಮಗೆ ಗೊತ್ತಿದೆ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಕೂಲಿನಾಲಿ ಮಾಡಿಕೊಂಡು ಬದುಕುವಂತಹವರು. ಅಷ್ಟು ಕಾರ್ಯಕರ್ತರ ಆ ಕೂಲಿನಾಲಿ ಮಾಡಿಕೊಂಡ ಅವರ ಬೆವರಿನ ಹಣಿಯ ಆ ಒಂದು ದುಡಿಮೆಯಿಂದ ದುಡಿದಂಥ ಹಣದಿಂದ ಇಷ್ಟೊಂದು ಸುಂದರವಾದಂಥ ಸುಸಜ್ಜಿತವಾದಂಥ ಬಸ್ ನಿಲ್ದಾಣವನ್ನು ನಮಗೆ ನೀಡಲಿಕ್ಕೆ ಸಾಧ್ಯವಾಗಿದೆ. ಖಂಡಿತವಾಗಿಯೂ ಈ ಒಂದು ಪ್ರಕ್ರಿಯೆಗೆ, ಈ ಒಂದು ಕಾರ್ಯಕ್ಕೆ ನಿಮಗೆ ನಾನು ಕ್ಷೇತ್ರ ಸಮಿತಿಯ ಪರವಾಗಿ ಪಜೀರು ಗ್ರಾಮದ ಸರ್ವ ಕಾರ್ಯಕರ್ತರಿಗೆ ಅಭಿನಂದನೆ ಬಯಸ್ತಾ ಇದ್ದೇನೆ. ಮತ್ತು ಈಗಾಗಲೇ ಸಿರಾಜ್ರವರು ಹೇಳಿದರು, ಒಂದೇ 1 ರೂಪಾಯಿಯ ಲಂಚವನ್ನು ನಾವು ಪಡೆದಿಲ್ಲ ಅಂದರೆ. ನಾನು ಕೂಡ ಈ ಕ್ಷೇತ್ರದ ಅಧ್ಯಕ್ಷನಾಗಿ ಅಭಿಮಾನ ಪಡ್ತಾ ಇದ್ದೇನೆ. ಒಂದು ವೇಳೆ ಈ ವಾರ್ಡ್ನ ಸದಸ್ಯರನ್ನು ಯಾವುದೇ ಒಂದು ಈ ವಿಚಾರದಲ್ಲಿ ಒಂದೇ ಒಂದು ಚಹಾವನ್ನು ಕೂಡ ಸಾರ್ವಜನಿಕರ ಹಣದಿಂದ ಅವರು ಕುಡಿದಿಲ್ಲ ಎಂದು ಹೇಳಲಿಕ್ಕೆ ಬಹಳ ವಿಶ್ವಾಸ ಮತ್ತು ಅಭಿಮಾನದಿಂದ ಹೇಳಬಲ್ಲೆ. ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲೂ ಕೂಡ ಯಾವತ್ತಿದ್ರೂ ಕೂಡ ಈ ವಾರ್ಡ್ ಇನ್ನಿತರ ವಾರ್ಡಿಗೆ ಅದು ಮಾದರಿ ಆಗಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಪ್ರತಿನಿಧಿಗಳನ್ನು ನಮ್ಮ ಪಕ್ಷದ ಬೆಂಬಲಿತ ನಾಯಕರಾಗಿ, ಸದಸ್ಯರಾಗಿ ಚುನಾಯಿಸ ಮಾಡಲಿಕ್ಕೆ ಇಲ್ಲಿನ ಮತದಾರರ ಆಶೀರ್ವಾದವನ್ನು ಯಾಚಿಸುತ್ತಾ, ನಮ್ಮ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಇಂತಹ ಸಾಮಾಜಿಕ ಸೇವೆಗಳಲ್ಲಿ ತಾವುಗಳು ಇನ್ನಷ್ಟು ಮುಂದುವರಿಬೇಕು. ಮತ್ತು ಈ ದೇಶದ ಸಂವಿಧಾನ, ಈ ದೇಶದ ಜಾತ್ಯತೀತ ಪರಂಪರೆಯನ್ನು, ಪ್ರಜಾಪ್ರಭುತ್ವ ಮೌಲ್ಯವನ್ನು ಎತ್ತಿ ಹಿಡಿಯಲು ಯಾವುದೇ ರೀತಿಯ ರಾಜಿರಹಿತವಾದಂತಹ ಹೋರಾಟಕ್ಕೆ ನಾವು ಕಟಿಬದ್ಧರಾಗೋಣ. ಈ ದೇಶದ ಸಂವಿಧಾನವನ್ನು ಉಳಿಸೋಣ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ಸಹೋದರರಾಗಿ ಬದುಕುವಂತಹ ಅತ್ಯುತ್ತಮವಾದಂತಹ ಭವ್ಯ ಭಾರತವನ್ನು ನಿರ್ಮಿಸಲು ನಾವೆಲ್ಲರೂ ಸಾಕ್ಷಿಯಾಗೋಣ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಮಾತನಾಡಲು ಅವಕಾಶ ನೀಡಿದ ಪಜೀರು ಗ್ರಾಮ ಸಮಿತಿಗೆ ಅಭಿನಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಇಂಡಿಯಾ. ಇಲ್ಲಿ ಆಸೀನರಾಗತಕ್ಕಂತಹ ಈ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರೇ, ರಾಜ್ಯದ ಯುವ ನೇತಾರ, ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬೂರವರೇ, ಅನಿತರ ಮೇಡಮ್ರ ಹಸ್ಬೆಂಡ್, ನನಗೆ ಅವ್ರ ಹೆಸರು ಎಲ್ಲರ ಹೆಸರು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ನಮ್ಮ ಇನ್ನೊಬ್ಬರು ಹಿರಿಯರು ಇಲ್ಲಿದ್ದಾರೆ. ನಾನು ವಿನ್ಸೆಂಟ್ರು ಒಂದೇ ಒಂದು ಮಾತು ಹೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಪಂಚಾಯತ್ಗಳಿವೆ. ಸರ್ವಧರ್ಮ ಕಾಣುವುದು ಫಜರಲ್ಲಿ ಮಾತ್ರ ಅಂತೇಳಿ. ಅಂದರೆ ಇಲ್ಲಿ ಬರೇ SDP ರಾಜಕೀಯ ಮಾಡ್ತಾ ಇಲ್ಲ, ಎಲ್ಲ ಧರ್ಮೀಯರನ್ನು, ಎಲ್ಲ ಪಕ್ಷಗಳನ್ನು ಸೇರಿಸಿಕೊಂಡು ಸಮಾಜದಲ್ಲಿ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಿದ್ದು ಶ್ಲಾಘನೀಯವಾದಂಥ ಒಂದು ಕೆಲಸ. ಬಹುಶಃ ಇವತ್ತು ನೀವೆಲ್ಲ ಭಿಕ್ಷೆ ಬೇಡಿ ಊರಿನ ಜನರಿಗೆ ರಕ್ಷೆ ಕೊಡಲಿಕ್ಕೆ ಒಂದು ಬಸ್ ಸ್ಟಾಪನ್ನು ಮಾಡಿದ್ದೀರಾ. ಇದು ಪಕ್ಷದವರಿಗೆ ಯಾರಿಗೆ ಬೇಡ, ಇದು ಬೇಕು ಯಾರಿಗೆ? ಇಲ್ಲಿ ಇಲ್ಲುವಂತಹ ಮಹಿಳೆಯರಿಗೆ, ವೃದ್ಧರಿಗೆ, ಕಿರಿಯರಿಗೆ, ಹಿರಿಯರಿಗೆ ಇದು ಬೇಕಾಗಿದೆ. ಆ ಒಂದು ದೊಡ್ಡ ಕೆಲಸವನ್ನು ಪಂಚಾಯಿತಿಯ ಯಾವುದೇ ಅನುದಾನ ಇಲ್ಲದೆ ನೀವೇ ಕೇಳಿಕೊಂಡು ಮಾಡಿದ್ದೀರಾ.
ಆರಂಭದಲ್ಲಿ ವಿಘ್ನ ಬಂದಿತ್ತು, ನನಗೆ ಹೇಳಿದರು ಆ ಬಣ್ಣದ ಬಗ್ಗೆ. ಈ ಬಣ್ಣ ನೋಡಿದಾಗ ಆಗುವುದಿಲ್ಲ, ಕೆಲವು ಪಕ್ಷಗಳಿಗೆ ಆಗುವುದಿಲ್ಲ. ಬಹುಶಃ ನನ್ನ ಊರು ಕುವೈಟ್ ಅಂದರೆ ಅದಲ್ಲ, ಇಲ್ಲಿ ವೀಸಾ ಬೇಡ ನನ್ನ ಊರಿಗೆ, ವೀಸಾ ಇಲ್ಲದೆ ನಿಲ್ಬೋದು ಆ ಊರಲ್ಲಿ. ಬೆಳ್ತಂಗಡಿಯ ಕುವೈಟ್ನಲ್ಲಿ ಒಂದು ಈ ಥರ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಆದರೆ ಆ ಬಣ್ಣ ಫುಲ್ ಕೇಸರಿ, ಅಲ್ಲಿ ಯಾರು ಮಾತಾಡಲಿಕ್ಕಿಲ್ಲ. ಅದು ಹೇಗೆ ಕೊಟ್ಟು ಫುಲ್ಲು ಸಂಪೂರ್ಣ ನೀವು ಬಂದು ನೋಡಿ, ಸಂಪೂರ್ಣ ಕೇಸರಿ. ಅಲ್ಲಿ ಪೊಲೀಸರಿಗೂ ತೊಂದರೆ ಆಗಲ್ಲ, ಬೇರೆಯವರಿಗೂ ತೊಂದರೆ ಆಗಲ್ಲ, ತಡೆ ಕೊಡುವವರಿಲ್ಲ, ಅಡೆ ಕೊಡುವವರಲ್ಲಿ ಯಾರಿಲ್ಲ. ಆದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ಕ್ರಾಂತಿ ಮತ್ತು ಶಾಂತಿಯ ಬಣ್ಣವನ್ನು ನೋಡಿದಾಗ ಅವರಿಗೆ ಮೈ ಸ್ವಲ್ಪ ಕೆರಳುತ್ತದೆ, ಉರಿ ಬರುತ್ತದೆ, ನಮ್ಮ ಕೆಲಸ ನೋಡುವಾಗ ತಡಿಲಿಕ್ಕೆ ಆಗೋದಿಲ್ಲ. ಇವತ್ತು ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 350 ಗ್ರಾಮ ಪಂಚಾಯಿತಿಗಳಲ್ಲಿ ಕ್ರೈಸ್ತರು, ದಲಿತರು, ಮುಸ್ಲಿಮರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ನಿಮಗೆಲ್ಲ ಗೊತ್ತಿದೆ. ಸತ್ಯವನ್ನು ಇದ್ದಂತೆ ಹೇಳಿದರೆ ಅದು ಕೆಂಡದಂಥ ಕೋಪ. ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರು ಜೈಲಲ್ಲಿದ್ದಾರೆ, ನಮ್ಮ ರಾಷ್ಟ್ರಾಧ್ಯಕ್ಷರೇ ಜೈಲಲ್ಲಿದ್ದಾರೆ. ನಾವು ಕಾಯ್ತಾ ಇದ್ದೇವೆ ಅವರ ಬರುವಿಕೆಗಾಗಿ. ಖಂಡಿತ ಬರ್ತಾರೆ. ಷಡ್ಯಂತ್ರಗಳಿಂದಾಗಿ ಅವ್ರು ಜೈಲಲ್ಲಿ ಸೇರಿದ್ದಾರೆ. ಇವತ್ತಲ್ಲ ನಾಳೆ, ನಾಳೆ ಖಂಡಿತವಾಗಿಯೂ ಮಗದೊಮ್ಮೆ ಅವರು ನಮ್ಮ ರಾಷ್ಟ್ರದ ಚುಕ್ಕಾಣಿ ಹಿಡಲಿಕ್ಕಿದ್ದಾರೆ. ಯಾರೆಲ್ಲ ನಮ್ಮ ಪಕ್ಷಕ್ಕೆ ದುಡಿದಿದ್ದಾರ, ಹೋರಾಟ ಮಾಡಿದ ಅವರೆಲ್ಲ ಜೈಲಲ್ಲಿದ್ದಾರೆ. ನಾವು ಸುಖವಾಗಿ ಇಲ್ಲಿದ್ದೇವೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮ ಕ್ರೈಸ್ತರ ಗೋದಲಿಗೆ ಅಡೆತಡೆ ಕೊಟ್ಟು ನಮ್ಮ ನಕ್ಷತ್ರಗಳನ್ನು ಹಾರಿಸಬಾರ್ದು, ನಮ್ಮ ಸಾಂತಾಕ್ಲೋಸ್ ಹಾಕಬಾರ್ದು, ಹಾಗೆ ಹೀಗೆ ಅಂತ ತಡೆ ಕೊಟ್ಟವರು ಈ ದೇಶದ ಬಹಳ ದೊಡ್ಡ ಪಕ್ಷದ ಅದರ ಜೊತೆ ಇರುವಂಥ ಗುಲಾಮರು. ಆವಾಗ ನಾವು ನಂಬಿಕೊಂಡು ಬಂದಂಥ ಕಾಂಗ್ರೆಸ್ ಪಕ್ಷ ಬಾಯಿ ಮುಚ್ಚಿ ಕೂತ್ಕೊಂಡಿದೆ. ಆ ಸಂದರ್ಭದಲ್ಲಿ ಕ್ರೈಸ್ತರಿಗೆ ರಕ್ಷಣೆ ಕೊಟ್ಟವರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇದು ಸತ್ಯ ರೀ. ನಮ್ಮ ಕ್ರೈಸ್ತ ಧರ್ಮಗುರುಗಳಿಗೆ ಸೆಗಣಿ ತಿನ್ನಿಸುವಾಗ ಯಾವೊಬ್ಬ ಕಾಂಗ್ರೆಸ್ ನಾಯಕನು ಕೂಡ ಪ್ರತಿಭಟನೆ ಮಾಡಿಲ್ಲ. ಆವಾಗ ಪ್ರತಿಭಟನೆ ಮಾಡಿದ್ದು ಭಾರತದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಮೊನ್ನೆ ತಾನೇ NRC ಆಯಿತು ಮಂಗಳೂರಲ್ಲಿ. ಸಾವಿರಾರು ಜನ ನಮ್ಮ NRC ನೋಡಿದರು. ಆ ಶಿಸ್ತು, ಆ ಒಂದು ಅಲ್ಲಿಯ ಒಂದು ಜನರ ಹಬ್ಬದಂತೆ ಆಚರಣೆ ಮಾಡಿದರು ನಮ್ಮ ಜನತೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಯಾರ ಮಾರ್ಗದರ್ಶನವೂ ಅವಶ್ಯಕತೆ ಇಲ್ಲ. ನಾವು ಹೇಗೆ ನಡ್ಕೊಂಡು ಹೋಗ್ತೇವೆ ಅದನ್ನೇ ಕಾಂಗ್ರೆಸ್ ಇವತ್ತು ಅನುಸರಿಸ್ತಾ ಇದೆ. ಬಂಧುಗಳೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಹೇಳಿದರು, ಒಂದೇ ಒಂದು ನಯ ಪೈಸೆ ನಾವು ಲಂಚವಾಗಿ ಸ್ವೀಕಾರ ಮಾಡಿಲ್ಲ ಅಂತೇಳಿ. ಬಹುಶಃ ಇಡೀ ದೇಶದಲ್ಲಿ ಸರಿಸುಮಾರು 15 ರಾಜ್ಯಗಳಲ್ಲಿ ಇವತ್ತು ನಾನು ನೋಡಿದ್ದೇನೆ, 15 ರಾಜ್ಯಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಕ್ರಿಯವಾಗಿದೆ. ಇಲ್ಲಿ ಕೂಡ ಲಂಚದ ಅವತಾರ ಇಲ್ಲದೆ ಕೆಲಸ ಮಾಡುತ್ತಿರುವಂಥ ಏಕೈಕ ಪಾರ್ಟಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಒಂದು ವೇಳೆ ಅಂಥವ್ರು ಯಾರಾದರೂ ಇದ್ದರೆ ನೀವು ಹೇಳಿದ್ರೆ ಸಾಕು, ಆಗ ಹೇಳಿದಾಗೆ ಅವ್ರನ್ನ ಇಮಿಡಿಯೇಟ್ ಪಕ್ಷದಿಂದ ವಜಾ ಮಾಡಲಾಗುವುದು. ವಜಾ ಮಾಡಲಿಕ್ಕೆ ಒಬ್ಬನೇ ಒಬ್ಬ ಸಿಗಲ್ಲ, ಯಾಕೆ ಗೊತ್ತಾ, ಯಾರು ಅದನ್ನು ಮಾಡುವುದೇ ಇಲ್ಲ. ಅದರಿಂದಾಗಿ ಆ ಕೆಲಸ ನಮಗೆ ಭಾಳ ಕಡಿಮೆ ಆಗಿದೆ. ಇವತ್ತು ನಾವೆಲ್ಲರೂ ಈ ಫಜೀರ್ ಗ್ರಾಮದಲ್ಲಿ ಜಾತಿ, ಮತ, ಪಕ್ಷ ಯಾವುದನ್ನು ನೋಡದೆ ಇವತ್ತೊಬ್ಬರು ನಾಯಕರು ಇಲ್ಲಿ ನಾನು ನೋಡಿದೆ. ಹಿಂದಿನ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಮತ್ತೊಬ್ಬರು ಶೆಟ್ಟರು, ಹಾಗೆ ಎಲ್ಲ ಧರ್ಮದವರೆಲ್ಲ ಜಾತಿಯವರು ಸೇರಿದ್ದಾರೆ. ಇದು ನಿಜವಾಗಿ ಇಂಥದ್ದು ನೋಡಲಿಕ್ಕೆ ಎಲ್ಲಿಯೂ ಸಿಗುವುದಿಲ್ಲ. ಅದಕ್ಕೆ ಆ ಒಂದು ವ್ಯವಸ್ಥೆ ನೋಡಬೇಕಾದ್ರೆ ಫಜೀರ್ ಗ್ರಾಮಕ್ಕೆ ನಾವು ಬರಬೇಕಾಗಿದೆ. ಸಂತೋಷ ಆಗಿದೆ. ನಾನು ಈ ಗ್ರಾಮದಲ್ಲಿ ಸುತ್ತಾಡಿದ್ದೇನೆ ಹಿಂದಿನ ಚುನಾವಣೆಗೆ. ಈಗ ನಾನು ರಾಜಕಾರಣದಲ್ಲಿ ಸ್ವಲ್ಪ ಹಿಂದಿದ್ದೇನೆ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿಯೇ ಇದ್ದೇನೆ. ಹಾಗಿರುವ ನಿಮ್ಮ ಪ್ರಾರ್ಥನೆ, ದುವಾ ಹಾಗೂ ನಿಮ್ಮ ನಂಬಿಕೆಗಳಿಗೆ ನಾನು ಎಲ್ಲಿಯೂ ವಿಶ್ವಾಸಘಾತಕ ಮಾಡಲ್ಲ. ನಾನೊಬ್ಬ ಅಧ್ಯಾಪಕನಾದವನು ಜಾತಿ, ಧರ್ಮ, ಮತ ಯಾವುದನ್ನೂ ನೋಡಿಲ್ಲ. ಆದರೆ ಈಗ ನಮ್ಗೆ ಹೇಳ್ತಾರೆ ಯಾರಿಗೆ ಪುಟುನೆ ಅಂತ ಹೇಳುವಂತೆ, ಬಟ್ ಹೇಳಿ ಅಲ್ವಾ, ಅವರು ಅದೇ ಬಾಯಲ್ಲಿ ಅದೇ ಹೇಳಬೇಕು ಹೇಳ್ತಾರೆ ಅಲ್ವಾ, ನಾವು ಕೇಳ್ತಾ ಇರ್ತೀವಿ. ನಮಗೆ ಸಮಾಧಾನ ಇದೆ, ನಮಗೆ ಖಂಡಿತವಾಗಿಯೂ ಸಮಾಧಾನ. ಯಾವುದೇ ಧರ್ಮ, ಯಾವುದೇ ಹಿಂದುತ್ವ ಆಚರಣೆ ಮಾಡೋದು ನಮ್ಮದೇನು ತಕರಾರಿಲ್ಲ. ಅವರವರು ಮಾಡ್ತಾರೆ, ನಮ್ಮದು ನಾವು ಮಾಡ್ತೇವೆ ಅಲ್ಲ. ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಮಸೀದಿಗೆ ಮಾತ್ರ ಹೋಗಿ, ಚರ್ಚಿಗೆ ಹೋಗಬೇಡಿ, ದೇವಸ್ಥಾನಕ್ಕೆ ಹೋಗಬೇಡಿ ಎಲ್ಲಿ ಹೇಳಿಲ್ಲ. ನಿಮ್ಮ
ಕರ್ಮವನ್ನು ನೀವು ಮಾಡಿಕೊಳ್ಳಿ ಅಂತೇಳಿ ಹೇಳುವಂಥದ್ದು ನಮ್ಮ ಪಾರ್ಟಿಯಲ್ಲಿ. ಅದರಿಂದಾಗಿ ನೀವೆಲ್ಲರ ನಿಮ್ಮ ಸಹಕಾರಕ್ಕಾಗಿ ಈಗ ಬಹುಶಃ 4 ಮಂದಿ ಸದಸ್ಯರು ಈಗ ನಿವೃತ್ತಿ ಆಗಿದ್ದಾರೆ. ಇನ್ನು ಮುಂದಿನ ಚುನಾವಣೆಗೆ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಆ ಅಮೂಲ್ಯವಾದಂಥ ಮತ ಬಿಡಲಿಕ್ಕೆ ನಮ್ಮವರು ಬಂದಾಗ ಸಂತೋಷದಿಂದ ಕೊಡಿ. ನಿಮ್ಮ ಮತಕ್ಕೆ ಒಂದು ಬೆಲೆ ಇದೆ ಅಂತಂದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಮತದಾನ ಮಾಡಿ ಅಂತ ಹೇಳ್ತಾ, ಬಹುಶಃ ಇವತ್ತು ಮತದಾನ ಮಾಡಲಿಕ್ಕೆ ನಾನು ಓಟ್ ಕೇಳಿಕ್ಕೆ ನಾನು ಬಂದವನಲ್ಲ, ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ನಿಮಗೆ ಧನ್ಯವಾದಗಳು. ನಿಮಗೆ ಆ ದೇವರು ಆರೋಗ್ಯ ಸಂಪತ್ತನ್ನು ಕೊಟ್ಟು ಪ್ರೀತಿಯ ಕನಸನ್ನು ನನಸು ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತ ಹೇಳ್ತಾ, ನನಗೆ ಕರೆದಂಥ ಇಲ್ಲಿಯ ನಾಯಕರುಗಳಿಗೆ ಎಲ್ಲರಿಗೆ ನಾನು ವಂದಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಎಸ್.ಡಿ.ಪೈ. ಥ್ಯಾಂಕ್ ಯು. ಅಪ್ರತಿಮ ಹೋರಾಟಗಾರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ರಾಜ್ಯ ಕಾರ್ಯದರ್ಶಿಯಾದಂತಹ ರಿಯಾಜ್ ಕಡಂಬಿ ಸರ್ ತಮ್ಮನ್ನು ತುಂಗರದಿಂದ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂತಹ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳು, ಮಾರ್ಗದರ್ಶಕರು, ಆತ್ಮೀಯರು ಆಗಿರತಕ್ಕಂಥ ಆಲ್ಫಾನ್ಸೋ ಫ್ರಾಂಕೋರವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಸಿರಾಜ್ ಅರ್ಕಾನರವರೇ, ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರತಕ್ಕಂಥ ಜಾಯಿದ್ ಮಲಾರ್ರವರೇ, ಬಶೀರ್ರವರೇ, ಸಲ್ದಾನರವರೇ, ವಿನ್ಸೆಂಟ್ರವರೇ, ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಬರುವಂಥ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರತಕ್ಕಂಥ ಶಫೀಕ್ರವರೇ, ಎಲ್ಲ ನನ್ನ ಮಾತಿಗೆ ಕಿವಿ ಕೊಡ್ತಾ ಇರತಕ್ಕಂಥ ವೇದಿಕೆಯಲ್ಲಿರುವಂಥ ಗಣ್ಯರೇ, ಸೇರತಕ್ಕಂತಹ ಸಹೋದರರೇ, ಬಹುಶಃ ಬಹಳ ದಿನಗಳ ನಂತರ ಎಸ್.ಡಿ.ಪಿ.ಯ ಬಸ್ ಸ್ಟ್ಯಾಂಡನ್ನು ಉದ್ಘಾಟಿಸುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ತುಂಬ ದಿನಗಳಾಯಿತು ಈ ರೀತಿಯ ಒಂದು ಸುಸಜ್ಜಿತವಾದಂತಹ ಟೈಲ್ಸ್ ಹಾಕಿದಂತಹ ಒಂದು ಬಸ್ ಸ್ಟ್ಯಾಂಡನ್ನು ಉದ್ಘಾಟನೆ ಮಾಡಿ, ಅದು ಕೂಡ ಇಷ್ಟು ಸುಂದರವಾದಂಥ ಒಂದು ಬಸ್ ಸ್ಟ್ಯಾಂಡ್ ಈ ಒಂದು ಕ್ಷೇತ್ರದಲ್ಲಿ, ಉಳ್ಳಾಲ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಅಂತೇಳಿದರೆ, ಅಭಿವೃದ್ಧಿ ಮಾಡಬೇಕಾದವರು ಮಾಡದಿದ್ದರೆ ಎಸ್.ಡಿ.ಪಿ.ಐ ಅದನ್ನು ಮಾಡಿ ತೋರಿಸ್ತದೆ ಅನ್ನೋದಕ್ಕೆ ಇದು ಎಸ್.ಡಿ.ಪಿ.ಐಯ ನಡೆ ಅನ್ನೋದನ್ನು ನಾವು ಇವತ್ತು ಇಲ್ಲಿರುವಂಥ ನಮ್ಮ ಕಾರ್ಯಕರ್ತರು, ಇಲ್ಲಿರುವಂಥ ಪಂಚಾಯತ್ ಸದಸ್ಯರುಗಳು, ಇಲ್ಲಿರುವಂತಹ ನಮ್ಮ ಪಕ್ಷದ ನಾಯಕರುಗಳು ಸಾಬೀತುಪಡಿಸಿದ್ದಾರೆ. ಇದಾಗಿದೆ ಎಸ್.ಡಿ.ಪಿ.ಐ ನಮ್ಮ ಕಾರ್ಯಕರ್ತರು ಮತ್ತು ನಾಯಕರ ಮೂಲಕ ತೋರಿಸಿಕೊಡುವಂತಹ ರಾಜಕೀಯ. ಜನರಿಗೆ ಅಗತ್ಯವಾದಂಥನ್ನ ಅದು ಎಷ್ಟು ಕಾಲಘಟ್ಟದಿಂದ ಹಿಡಿದಿಟ್ಟಿದ್ದರೂ ಕೂಡ ಅದನ್ನು ಕಸಿದುಕೊಂಡು ಅದನ್ನು ತೆಗೆದು ಆ ಜನತೆಗೆ ಕೊಡುವಂತಹ ರಾಜಕೀಯವನ್ನಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯಗಳ ಮೂಲೆ ಮೂಲೆಗಳಿಗೆ ಸಂಚರಿಸಿಕೊಂಡು ಮಾಡ್ತಾ ಇರುವಂಥದ್ದು. ಅದು ಅಭಿವೃದ್ಧಿ ಆಗಿರ್ಬೋದು, ಅದು ನ್ಯಾಯ ಆಗಿರ್ಬೋದು, ಅದು ಹಸಿದವನಿಗೆ ಅನ್ನವನ್ನು ಕೊಡುವಂಥ ವಿಚಾರ ಆಗಿರ್ಬೋದು, ಅನ್ಯಾಯದಲ್ಲಿ ನ್ಯಾಯವನ್ನು ಮಾತಾಡುವಂಥ ವಿಚಾರ ಆಗಿರ್ಬೋದು, ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ಮಾಡುವಂಥ ಹೋರಾಟಗಳಾಗಿರ್ಬೋದು. ಹಾಗಾಗಿ ನಮ್ಮ ಪಂಚಾಯತ್ ಸದಸ್ಯರು ಒಂದು ಮಾತನ್ನು ನಮೂದಿಸಿ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ರವರ ಮಾತನ್ನು ನಮೂದಿಸಿ ಇಷ್ಟು ಜನರ ಮುಂದೆ ತೆರೆದ ಮಾತಲ್ಲಿ ಹೇಳಿದರು. ನಮಗೆ ರಾಜ್ಯಾಧ್ಯಕ್ಷರು ಹೇಳಿದರು, ಯಾರಾದರೂ ನಮ್ಮ ಪಂಚಾಯತ್ ಸದಸ್ಯರುಗಳು 1 ರೂಪಾಯಿ ತೆಗೆದ್ರೆ, ಭ್ರಷ್ಟಾಚಾರ ಮಾಡಿದರೆ, ಲಂಚ ಸ್ವೀಕರಿಸಿದರೆ ಅವರನ್ನು ಪಕ್ಷದಿಂದ ವಜಾಗೊಳಿಸ್ತೇವೆ ಅಂತೇಳಿ. ಅದನ್ನು ನಾವು 1 ಇಂಚು ತಪ್ಪದೆ ಪಾಲಿಸಿದ್ದೇವೆ ಅನ್ನೋದನ್ನು ಈಗಾಗಲೇ ಸಿರಾಜ್ರವರು ಮತ್ತು ಅವರೊಟ್ಟಿಗಿರುವಂಥ ಎಲ್ಲ ಸದಸ್ಯರುಗಳನ್ನು ಅವರು ಹೇಳಿದರು. ಇದು ಇನ್ನು ಮುಂದಕ್ಕೂ ಕೂಡ ಹಾಗೆ ಆಗಿರ್ತದೆ. ಈ ಪಕ್ಷದ ಒಬ್ಬನೇ ಒಬ್ಬ ಪ್ರತಿನಿಧಿ 1 ರೂಪಾಯಿ ದೋಚಿದ್ರೆ ಆತ ಮರುಕ್ಷಣ ಈ ಪಕ್ಷದಲ್ಲಿ ಇರೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಈ ಪಕ್ಷದ ರಾಜ್ಯ ನಾಯಕ ಅನ್ನುವಂಥ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಈ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತಲೆದೋರ್ತಾ ಇರುವಂತಹ ಮಾನಸಿಕತೆ ಏನಿದೆ, ಜನರ ನಡುವೆ ಗೋಡೆ ಕಟ್ಟಿಕೊಂಡು ವರ್ಷಾನುಗಟ್ಟಲೆ ಏನು ಇಲ್ಲಿ ಜನರ ನಡುವೆ ವೈಷಮ್ಯವನ್ನು ಹುಟ್ಟಿಸಿಕೊಂಡು ಬರ್ತಾ ಇರುವಂಥ ಜನತೆ ಏನಿದ್ದಾರೆ,
ಅವರ ವಿರುದ್ಧದ ಹೋರಾಟ ಇನ್ನು ಮುಂದೆಯೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಶಕ್ತವಾಗಿ ನಡೆಸ್ತದೆ. ಆದರೆ ಅಂತಹ ಸಂದರ್ಭದಲ್ಲಿ ನಾವು ಇಡೀ ಯಾರೆಲ್ಲ ಸಂವಿಧಾನವನ್ನು ಒಪ್ಪುತ್ತಾರೋ, ಯಾರೆಲ್ಲ ಸಲ್ದಾನನನ್ನು ಒಪ್ಪುತ್ತಾರೋ, ಯಾರೆಲ್ಲ ಶೆಟ್ರನ್ನು ಒಪ್ಪುತ್ತಾರೋ, ಯಾರೆಲ್ಲ ಬ್ಯಾರಿಯನ್ನು ಒಪ್ಪುತ್ತಾರೋ, ನಾವೆಲ್ಲರೂ ಕೂಡ ಒಟ್ಟಾಗಿ ಇಂತಹ ಗೋಡೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಡೆದು ಹಾಕಬೇಕಾಗಿದೆ. ಅದಕ್ಕಾಗಿ ನಾವಿಲ್ಲಿರುವಂತಹ ಜನತೆಯೊಂದಿಗೆ ಹೇಳ್ತಾ ಇರುವಂತಹದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದು ಬರುವಂತಹ ಮಕ್ಕಳಿಗೆ ಉತ್ತಮವಾದಂತಹ ನಾಳೆಗಳನ್ನು ಕೊಡಲಿಕ್ಕೆ ಈ ಜಿಲ್ಲೆಯ ಎಲ್ಲ ನಾಗರಿಕರು ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಕ್ರಿಕೆಟ್ ಆಡುವವರ ಮಧ್ಯೆ ಒಂದು ಧರ್ಮದವನು ಬಂದರೆ ಆತನನ್ನು ಕೊಲ್ಲುವಂತಹ ಮನಸ್ಥಿತಿ, ತನ್ನ ಮನೆಯನ್ನು ಕಟ್ಟಲಿಕ್ಕೆ ಹೊಯ್ಗೆಯನ್ನು ಕೊಟ್ಟು ತನ್ನ ತಂದೆ ಅನಾರೋಗ್ಯದಲ್ಲಿದ್ದಾಗ ರಕ್ತವನ್ನು ಕೊಟ್ಟವನನ್ನು ಕೂಡ ಕೊಲ್ಲುವಂತಹ ಮನಸ್ಥಿತಿ ಇದೆಲ್ಲ. ಈ ಮನಸ್ಥಿತಿ ನಮ್ಮ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹರಡುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಹಿಂದೂ, ಮುಸ್ಲಿಂ, ಕ್ರೈಸ್ತ, ದಲಿತ ಎಲ್ಲ ಜಾತಿ ಧರ್ಮದ ಎಲ್ಲರನ್ನೂ ಕೂಡ ನಾವು SDP ಹೇಳ್ತಾ ಇರುವಂತಹದ್ದು, ಈ ವಿಷ ಬೀಜ ಬಿತ್ತುವವರನ್ನ ಈ ಜಿಲ್ಲೆಯಿಂದ ನಾವು ಓಡಿಸೋಣ. ಬನ್ನಿ, ಸೌಹಾರ್ದಯುತವಾದಂತಹ, ಭಾವೈಕ್ಯತೆಯಿಂದ ಕೂಡಿದಂತಹ, ಭಾತೃತ್ವದಿಂದ ಕೂಡಿದಂತಹ, ಒಗ್ಗಟ್ಟಿನಿಂದ ಕೂಡಿದಂತಹ ಉತ್ತಮವಾದಂತಹ ನಾಳೆಯನ್ನು ಕಟ್ಟೋಣ. ಇದು ಬಸವಣ್ಣನ, ಕುವೆಂಪುರವರ ಮಣ್ಣಾಗಿದೆ. ಇದು ಶಿಶುನಾಳ ಶರೀಫನ ಮಣ್ಣಾಗಿದೆ. ಈ ಮಣ್ಣಲ್ಲಿ ಇದನ್ನು ಕಲುಷಿತಗೊಳಿಸುವವರನ್ನ ಹುಡುಕಿ ಈ ಜಿಲ್ಲೆಯಿಂದ ಹೊರದಬ್ಬೋಣ ಅನ್ನುವಂತಹ ಸಂದೇಶವನ್ನು ಸಾರಿಕೊಂಡು SDP ಹೋಗ್ತಾ ಇದೆ. ಈಗಾಗಲೇ ನಮ್ಮ ಪಕ್ಷ ಈಗಾಗಲೇ ಎಲ್ಲರಿಗೂ ಕೂಡ ತೆರೆದಿದೆ. ಈಗ ನಮ್ಮಲ್ಲಿ ವುಮೆನ್ಸ್ ವಿಂಗ್ ಇದೆ. ಈಗ ತಾನೇ ಮೊನ್ನೆ ನಡೆದಂಥ ಮಂಗಳೂರಿನ ನಮ್ಮ ಆಲ್ಫಾನ್ಸ್ ಫ್ರಾಂಕೋರವರಂಥವರು ರಾಷ್ಟ್ರೀಯ ನಾಯಕರಾಗಿ ಮರು ಆಯ್ಕೆಯಾದಂಥ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ ನಮ್ಮ ಪಕ್ಷದ ಯಂಗ್ ಡೆಮೋಕ್ರೆಟ್ಸ್, ಯುವ ಜಾತ್ಯತೀತರು ಅನ್ನುವಂಥ ಹೆಸರಿನಲ್ಲಿ ನಮ್ಮ ಯುವ ಪಡೆಯನ್ನು ಕೂಡ ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಉಳ್ಳಾಲ ಕ್ಷೇತ್ರದಿಂದ ಹಿಡಿದು ದೆಹಲಿಯವರೆಗೆ ಸಂಚಲನವನ್ನು ಮೂಡಿಸಲಿಕ್ಕೆ, ಚುನಾವಣಾ ರಾಜಕೀಯದಲ್ಲೂ ಕೂಡ ಸಂಚಲನವನ್ನು ಮೂಡಿಸಲಿಕ್ಕೆ, ನಿರ್ಣಾಯಕ ಪಾತ್ರವನ್ನು ವಹಿಸಲಿಕ್ಕೆ ಯಾರನ್ನು ಮನೆಯಲ್ಲಿ ಕೂರಿಸಬೇಕು, ಯಾರನ್ನು ಅಧಿಕಾರದಲ್ಲಿ ಕೂರಿಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಷ್ಟು ಮಟ್ಟಿಗೆ SDP ಬೆಳೆಯಲಿಕ್ಕಿದೆ. ಈ ಒಂದು ಪಜೀರ್ನಲ್ಲಿ ಎಲ್ಲ ಇಲ್ಲಿರುವಂತಹ ಸುತ್ತಮುತ್ತಲಿನ ಎಲ್ಲ ಗ್ರಾಮ ಪಂಚಾಯತ್ಗಳು ಕೂಡ ಮುಂದೊಂದು ದಿನ SDP ಅಧಿಕಾರಕ್ಕೆ ಬರಲಿದೆ ಅನ್ನುವಂಥ ವಿಶ್ವಾಸದೊಂದಿಗೆ ನಮ್ಮ ಕಾರ್ಯಕರ್ತರು ನಮ್ಮೊಂದಿಗೆ ನಿರಂತರವಾಗಿ, ಇದು ಕೇವಲ ಕಾರ್ಯಕರ್ತರು ಮಾಡಿರ್ಲಿಕ್ಕಿಲ್ಲ, ಎಲ್ಲರ ಸಹ ಇರಬಹುದು, ಎಲ್ಲರಲ್ಲೂ ಕೂಡ ಹೇಳುವಂತಹದ್ದು, ನಮ್ಮ ಜೊತೆ ನಿಲ್ಲಬೇಕು. ಮುಂದಿನ ಚುನಾವಣೆ ಬರುವಾಗ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಪ್ರಮುಖವಾಗಿ, ನಮ್ಮ ಸ್ಥಳೀಯ ನಾಯಕರು ಪ್ರಮುಖವಾಗಿ ಕಟಿಬದ್ಧರಾಗಿ ಬದ್ಧತೆಯಿಂದ ಹೆಚ್ಚಿನ ಸಮಯವನ್ನ ಜನರಿಗೋಸ್ಕರ ವಿನಿಯೋಗಿಸಿ, ಜನಮಾನಸವಾಗಿ ಜನರಿಗೆ ತೊಂದರೆಗಳಾದಾಗ ಜಾತಿ ಧರ್ಮ ಭೇದ ನೋಡದೆ ಯಾವ ರೀತಿ ನಾವು ಕೊರೋನಾದಲ್ಲಿ ಸ್ಪಂದಿಸಿದ್ದೇವೆಯೋ ಅದೇ ರೀತಿ ಸ್ಪಂದಿಸಿಕೊಂಡು ನಿಜವಾಗಿ ಜನರು ಮನಸಾರೆ ಮತವನ್ನು ನೀಡುವ ರೀತಿಯಲ್ಲಿ ನೀವು ಈ ನಮ್ಮ ಪಕ್ಷವನ್ನ ನಿಮ್ಮ ಗ್ರಾಮಗಳಲ್ಲಿ ಕಟ್ಟಬೇಕಂತೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ SDP.